ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ವಿಶ್ವಚೇತನ ರೇಖಿ ಕೇಂದ್ರ, ಹೊನ್ನಾವರ. ಇವತ್ತು ಬಹಳ ದಿನಗಳ ನಂತರ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನದಾದಂಥ ವೈಯಕ್ತಿಕ ಕೆಲವು ಕೆಲಸ ಕಾರ್ಯಗಳ ನಿಮಿತ್ತ ಬಹಳ ನಿಧಾನ ಆಯಿತು. ಬಹಳಷ್ಟು ರೇಖಿ ಸಾಧಕರು ಕರೆ ಮಾಡಿ ರಾಜಕ್ರಿಯ ರೇಖೆಯ ಬಗ್ಗೆ ಪುನಃ ವೆಬಿನಾರ್ ಮಾಡಿ ನಾವು ಕಲಿತಂಥ ಸೆಂಟರ್ನಿಂದ ನಮಗೆ ಸರಿಯಾಗಿ ಮಾರ್ಗದರ್ಶನ ಬರ್ತಾ ಇಲ್ಲ, ಸ್ವಲ್ಪ ನಮಗೆ ಮಾಹಿತಿಯನ್ನು ಕೊಡಿ ಎನ್ನುವಂಥ ಒಂದು ರಿಕ್ವೆಸ್ಟನ್ನು ಹಾಕ್ಕೊಂಡಿದ್ರಿ. ಹಾಗಾಗಿ ನಾವು ರೇಖಿ ಗ್ರ್ಯಾಂಡ್ ಮಾಸ್ಟರ್ಗಳಾಗಿ ಆಸಕ್ತರ ಒಂದು ಅಭಿಲಾಷೆಯನ್ನು ಪೂರೈಸಬೇಕಾದದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಆಸಕ್ತರ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ರಾಜಕ್ರಿಯ ರೇಖಿ ವೆಬಿನಾರನ್ನು ಮಾಡುವಂಥ ಉದ್ದೇಶ ಏನು ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ಈ ರಾಜಕ್ರಿಯ ರೇಖಿ ಉಚಿತ ವೆಬಿನಾರನ್ನು ನಾವು ಪದೇ ಪದೇ ಕಂಡಕ್ಟ್ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಲೇಟ್ ಆಗಿರಬಹುದು, ಮುಂದಿನ ದಿನದಲ್ಲಿ ಸರಿಯಾದ ಸಮಯಕ್ಕೆ ನಾವು ಮಾಡ್ತಾ ಬರ್ತೀವಿ. ಈ ರಾಜಕ್ರಿಯ ರೇಖಿ ಇರ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ಗಳ ವೆಬಿನಾರ್ನ ಅವಶ್ಯಕತೆ ಯಾಕಿದೆ ಅಂತಂದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೇಖಿ ಬಗ್ಗಾಗಲಿ, ಏಂಜಲ್ಸ್ ಅಥವಾ ರಾಜಕ್ರಿಯ ರೇಖಿ ಬಗ್ಗಾಗಿ ಕೆಲವು ರೇಖಿ ಗುರುಗಳು ತಮ್ಮದೇ ಆದಂಥ ಒಂದು ವೈಯಕ್ತಿಕ ಅಭಿಪ್ರಾಯದ ಮೇಲೆ ವೈಭವೀಕರಣ ಮಾಡುವಂಥದ್ದಿರಲಿ ಅಥವಾ ಅದರಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಅದನ್ನು ಅರ್ಥೈಸುವಂಥದ್ದಿರಲಿ ಮಾಡ್ತಾ ಇರೋದ್ರಿಂದ ಸಾಧಕರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ಗೊಂದಲಕ್ಕೆ ಒಳಗಾಗ್ತಾರೆ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ರೇಖಿ ಸಾಧಕನಾಗಿದ್ದರೂ ಸಹಿತ ಅವನು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಬಂದಾಗ ಅವನ ರೇಖಿ ಜರ್ನಿ ಅಥವಾ ಆಧ್ಯಾತ್ಮ ಸಾಧನೆಯ ಜರ್ನಿ ಒಳ್ಳೆ ರೀತಿ ಸಾಗತ್ತೆ. ಪ್ರಾರಂಭದ ಹಂತದಲ್ಲೇ ಅವರು ಕನ್ಫ್ಯೂಷನ್ನ ಇಟ್ಕೊಂಡು ರೇಖೆಯನ್ನು ಸಾಧನೆ ಮಾಡ್ತಾ ಬಂದಾಗ ಅವರಲ್ಲೂ ಕೂಡ ಗೊಂದಲಗಳಿರುತ್ತೆ. ನೆಕ್ಸ್ಟ್ ಅವ್ರು ಯಾರಿಗಾದರೂ ದೀಕ್ಷೆ ಮಾಡಿದರೆ ಅಥವಾ ಹೀಲಿಂಗ್ ಮಾಡಿದ್ರೆ ಅಲ್ಲೂ ಕೂಡ ವ್ಯತ್ಯಾಸಗಳಾಗತ್ತೆ. ಆ ತಪ್ಪುಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಈಗ ರಾಜಕ್ರಿಯ ರೇಖೆಯಲ್ಲಿ ನಾವು 6 ಹಂತಗಳನ್ನು ನೋಡ್ತೇವೆ. ಪ್ರತಿ ಹಂತದಲ್ಲೂ ಸಹಿತ ಪ್ರಾಕ್ಟೀಸ್ ಮಾಡುವಾಗ ಅದರದ್ದೇ ಆದಂಥ ಕೆಲವು ನಿಯಮಕ್ಕೆ ಒಳಪಟ್ಟು ನಾವು ಮಾಡಬೇಕಾಗತ್ತೆ. ಪ್ರಾರಂಭ ಹಂತದಲ್ಲಿ ರಾಜಕ್ರಿಯ ರೇಖಿ ಸಾಧನೆಯ ಜೊತೆಗೆ ಎನರ್ಜಿ ಗ್ರಿಡ್ ಆ್ಯಕ್ಟಿವೇಷನ್ ಇರಬಹುದು, ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ಆ್ಯಕ್ಟಿವೇಷನ್ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿಗೆ ಹೀಲಿಂಗನ್ನು ಮಾಡುವಂಥ ವಿಧಾನ ಇರಬಹುದು. ಅಲ್ಲದೆ ಜನ್ಮಾಂತರದ ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಇರಬಹುದು. ಇದನ್ನೆಲ್ಲ ಅಚ್ಚುಕಟ್ಟಾಗಿ ಸಾಧಕ ಮಾಡ್ಕೊತ ಬಂದಾಗ ಅವನ ರಿಸಲ್ಟ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಇವತ್ತು ಬಹಳ ಜನರಿಗೆ ಏನು ತೊಂದರೆ ಆಗಿದೆ ಅಂತಂದರೆ, ಮೊದಲ ಡಿಗ್ರಿಯಲ್ಲಿ ಮಾಡಲೇಬೇಕಾದಂಥ ಎನರ್ಜಿ ಗ್ರಿಡ್ ಆ್ಯಕ್ಟಿವೇಷನ್ ಇರ್ಬೋದು, ಟ್ರಿಪಲ್ ಕಿಂಗ್ಸ್ ಚೇಂಬರನ್ನು ಆ್ಯಕ್ಟಿವೇಷನ್ ಮಾಡ್ಕೊಳ್ಳೋದಿರ್ಬೋದು, ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣವನ್ನು ಅಳವಡಿಸಿಕೊಳ್ಳುವಂಥದ್ದಿರ್ಬೋದು. ಬಹಳಷ್ಟು ಜನರಿಗೆ ಬಹಳಷ್ಟು ಗೊಂದಲಗಳಿದ್ದಾವೆ. ಇನ್ನು ಅವರು ಕಲಿತಂಥ ಸಂಸ್ಥೆಯಲ್ಲಿ ಕರೆ ಮಾಡಿದಾಗ ಅವರಿಗೆ ಯಾವುದೇ ರೀತಿ ರಿಪಿಟೇಷನ್ ತಗೊಳ್ಳೋದಾಗಲಿ ಅಥವಾ ಸರಿಯಾಗಿ ಮತ್ತೆ ಗೈಡ್ ಮಾಡೋದಾಗಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಂಥ ವಿಚಾರ. ಹಾಗಾಗಿ ಸ್ನೇಹಿತರೆ, ನಮ್ಮ ಒಂದು ಕೇಂದ್ರದಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿ ತಿಂಗಳನ್ನು ಕೂಡ ರಾಜಕ್ರಿಯ ರೇಖಿ ವೆಬಿನಾರನ್ನು ಉಚಿತವಾಗಿ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕೇವಲ ನಮ್ಮ ಕೇಂದ್ರದ ಸ್ಟೂಡೆಂಟ್ಗಳು ಮಾತ್ರ ಅಲ್ಲ, ಬೇರೆ ಬೇರೆ ಕೇಂದ್ರದ ಬೇರೆ ಬೇರೆ ಗುರುಗಳ ಶಿಷ್ಯರು ಕೂಡ ಇಲ್ಲಿ ಭಾಗವಹಿಸಬಹುದು. ನಾವು ಸಂಪೂರ್ಣವಾಗಿ 1ನೇ ಹಂತದಿಂದ ಮಾಸ್ಟರ್ ಡಿಗ್ರಿವರೆಗೆ ಯಾವ್ಯಾವ ರೀತಿಯ ವಿಷಯಗಳು ಬರ್ತವೆ, ಯಾವುದನ್ನು ನಾವು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಡ್ತೇವೆ. ಅದರ ಜೊತೆಗೆ ನಾವು ಲೈವಲ್ಲಿ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣವನ್ನು ಮಾಡಿಸುವಂಥದ್ದು. ಯಾರ್ಯಾರು ರಾಜಕ್ರಿಯ ರೇಖಿ ಮೊದಲ ಡಿಗ್ರಿಯನ್ನು ಪೂರೈಸಿರ್ತಾರೋ ಅವರಿಗೆ ನಾವು ರಿಪಿಟೇಷನ್ ತಗೊಳ್ತೀವಿ ಮತ್ತು ಲೈವಲ್ಲಿ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣವನ್ನು ಮಾಡಿಸ್ತೇವೆ. ಅಲ್ಲದೆ
ಕೆಲವು ಕಡೆ PDF ಅನ್ನು ಕೊಟ್ಕೊಂಡು ನೀವು ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣ ಮಾಡಿ ಹೇಳುವಂಥ ಒಂದು ಅಭಿಪ್ರಾಯವನ್ನು ಕೆಲವರು ಹೇಳ್ತಾರೆ. ಆದರೆ PDF ಅನ್ನು ನೋಡ್ಕೊಳ್ಳೋದಾಗಲಿ ಅಥವಾ ಹಾರ್ಡ್ ಕಾಪಿಯನ್ನು ನೋಡಿಕೊಂಡು ಸ್ವತಃ ಅವರೇ ರಿಗ್ರೆಷನ್ ಥೆರಪಿ ಅಥವಾ ಪ್ರತಿರೂಪ ಪಯಣ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಬೇರೆಯವರ ಸಹಾಯ ಪಡ್ಕೊಳ್ಬೇಕಾಗತ್ತೆ. ಆನಂತರ ಅವರು ಎದುರುಗಡೆ ಇದ್ದಾಗ ಇವ್ರಿಗೂ ಕೂಡ ಸಂಕೋಚ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಆಡಿಯೋನು ಕೂಡ ಮಾಡಿದ್ವಿ. ಅವರ ಡೈಲಿ ಪ್ರಾಕ್ಟೀಸ್ ಮುಗಿದ ನಂತರ ಇಯರ್ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ ನಾವು ಕಳಿಸಿರ್ತೇವೆ. ಅದನ್ನು ಕೇಳಿಸ್ಕೊತ ರಿಗ್ರೆಷನ್ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಬೇರೆಯವ್ರ ಸಹಾಯ ಕೂಡ ಬೇಕಾಗೋದಿಲ್ಲ. ಆದರೆ ಇಲ್ಲಿ ನಾವು ಕಡ್ಡಾಯವಾಗಿ ರಾಜಕೀಯಕ್ಕೆ ಮೊದಲ ಡಿಗ್ರಿನ ಪೂರೈಸಿದವರಿಗೆ ಮಾತ್ರ ಆಡಿಯೋವನ್ನು ಕೊಡ್ತೇವೆ. ಅದರಲ್ಲೂ ಕೂಡ ನಮ್ಮ ಒಂದು ಗ್ರೂಪ್ನಲ್ಲಿ ಅವ್ರು ರಿಜಿಸ್ಟರ್ ಆಗಿರಬೇಕಾಗತ್ತೆ. ಅಂಥವರಿಗೆ ನಾವು ಕೊಡ್ತೇವೆ, ಉಚಿತವಾಗಿ ಕೊಡ್ತೇವೆ. ಹಾಗಾಗಿ ಇಲ್ಲಿ ವೆಬಿನಾರ್ ದಿನ ನಾವೇನು ಮಾಡ್ತೀವಿ, ಈಗ ವೆಬಿನಾರನ್ನು ನಡೆಸುವಂಥ ದಿನಾಂಕ ಬಂದುಬಿಟ್ಟು ನವಂಬರ್ ತಿಂಗಳಲ್ಲಿ 2ನೇ ತಾರೀಕು ರವಿವಾರ ಬಂದಿದೆ. ರವಿವಾರದ 10 ಗಂಟೆಗೆ ನಾವು ಅದನ್ನು ಪ್ರಾರಂಭಿಸ್ತೇವೆ. ಮೊದಲಿಗೆ ಸಂಪೂರ್ಣವಾದಂಥ ಚಿತ್ರಣ, ರಾಜಕೀಯ ರೇಖೆಯಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಏನೇನು ವಿಷಯಗಳು ಬರ್ತವೆ, ಟ್ರಿಪಲ್ ಕಿಂಗ್ಸ್ ಚೇಂಬರ್ ಅಂದ್ರೇನು, ಎನರ್ಜಿ ಗ್ರಿಡ್ ಆ್ಯಕ್ಟಿವೇಷನ್ ಅಂದ್ರೇನು, ಬೇರೆಯವರಿಗೆ ಅಫರ್ಮೇಷನ್ ಕಳಿಸೋದು ಹೇಗೆ ಅಥವಾ ಹೀಲಿಂಗ್ ಮಾಡೋದು ಹೇಗೆ, ಅದೇ ರೀತಿ ರಿಗ್ರೆಷನ್ ಥೆರಪಿ ಪ್ರತಿರೂಪ ಪಯಣವನ್ನು ಹೇಗೆ ಮಾಡೋದು ಅಷ್ಟು ಹೇಳ್ಕೊಡ್ತೀವಿ. ಇನ್ನು ಅದೇ ಸಂದರ್ಭದಲ್ಲಿ ಯಾರು ಕಡ್ಡಾಯವಾಗಿ ರಾಜಕೀಯ ರೇಖೆಯನ್ನು ಕಲ್ತ್ಕೊಂಡಿರ್ತಾರೋ ಅವರಿಗೆ ಲೈವಲ್ಲಿ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣವನ್ನು ಮಾಡಿಸ್ತೇವೆ. ಹಾಗಾಗಿ ಸ್ನೇಹಿತರೆ, ನೀವು ಈ ಉಚಿತ ವೆಬಿನಾರ್ನಲ್ಲಿ ಭಾಗವಹಿಸುವಂಥ ಇಚ್ಛೆ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ನಿಮ್ಮ ಡೀಟೇಲನ್ನು, ಅಂದರೆ ನೀವು ರಾಜಕೀಯ ರೇಖೆ ಕಲ್ತಂಥ ಸೆಂಟ್ರು, ಎಷ್ಟು ಸಮಯದಲ್ಲಿ ಕಲ್ತಿದ್ರಿ, ಗುರುಗಳು ಯಾರು, ಅವರ ಹೆಸರನ್ನು ಮತ್ತು ನಿಮ್ಮ ಹೆಸರನ್ನು ಡೀಟೇಲ್ಸನ್ನು ವಾಟ್ಸಪ್ ಮಾಡಿದರೆ ನಮ್ಮ ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತೀವಿ. ವೆಬಿನಾರ್ ನಡೆಯುವಂಥ ದಿನ ಅರ್ಧ ಗಂಟೆ ಮೊದಲಿಗೆ ನಾವು ನಿಮಗೆ ಲಿಂಕನ್ನು ಕೊಡ್ತೀವಿ ಗ್ರೂಪಲ್ಲಿ. ಆ ಲಿಂಕನ್ನು ನೋಡಿಕೊಂಡು ನೀವು ಗೂಗಲ್ ಮೀಟಲ್ಲಿ ಜಾಯ್ನ್ ಆಗ್ಬೋದು. ಯಾವುದೇ ಕರೆ ಮಾಡಿದಾಗ ನಾವು ರೆಸ್ಪಾನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಬಹಳ ಜನ ಜಾಯ್ನ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾವು ಕರೆ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ವಾಟ್ಸಪ್ ನಂಬರ್ನಿಂದ ನಿಮ್ಮ ಹೆಸರು, ನೀವು ರಾಜಕೀಯ ರೇಖೆ ಕಲಿತ ಬಗ್ಗೆ ಅದರ ವಿವರ, ಗುರುಗಳು ಅವರ ಡೀಟೇಲ್ಸನ್ನು ಕಳಿಸಿದಿ ನಮ್ಮಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಿ. ಈಗ ನಿಮಗೆ ಲೈವ್ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣದ ನಂತರ ಆಡಿಯೋ ಏನಾದರೂ ಬೇಕಾದರೂ ಕೂಡ ನೀವು ನಮ್ಮ ಗ್ರೂಪಲ್ಲಿ ರಿಜಿಸ್ಟರ್ ಮಾಡಿಕೊಂಡಲ್ಲಿ ನಾವು ನಿಮಗೆ ಉಚಿತವಾಗಿ ಕೊಡ್ತೇವೆ. ನೆಕ್ಸ್ಟ್ ನೀವು ಅದನ್ನು ಪ್ರತಿದಿನ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ವೆಬಿನಾರ್ ಅನ್ನುವಂಥದ್ದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ಫೀಸ್ ಇರೋದಿಲ್ಲ. ಆನಂತರ ಈ ಸ್ಕ್ರೋಲಲ್ಲಿ ಕಾಣಿಸುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವಂಥ ನಂಬರಿಗೆ ನೀವು ವಾಟ್ಸಪ್ಪನ್ನು ಮಾಡಿ ನಮ್ಮೊಂದಿಗೆ ಜಾಯ್ನ್ ಆಗಿ ನಿಮ್ಮ ಮೆಡಿಟೇಷನ್ ಜರ್ನಿ ಅನ್ನುವಂಥದ್ದು ಯಾವುದೇ ಒಂದು ತಪ್ಪಿಲ್ಲದೆ ಸರಿಯಾದ ಕ್ರಮದಲ್ಲಿ ಸಾಗಿ ಮತ್ತು ರಿಸಲ್ಟು ನಿಮಗೆ ಖಂಡಿತ ಒಳ್ಳೆ ರಿಸಲ್ಟನ್ನು ನೀವು ನಿರೀಕ್ಷೆ ಮಾಡ್ಬೋದು. ನೀವು ಮಾಡುವಂಥ ಹಂತದಲ್ಲಿ ಪ್ರಾರಂಭದಲ್ಲೇ ತಪ್ಪು ಮಾಡಿಕೊಂಡ್ರೆ ರಿಸಲ್ಟನ್ನು ಒಳ್ಳೆ ರೀತಿ ಪಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಮೆಡಿಟೇಷನ್ ಜರ್ನಿಯಲ್ಲಿ ಸರಿಯಾದ ವಿಧಾನದಲ್ಲಿ ಸಾಗಿ ಸರಿಯಾದ ರಿಸಲ್ಟನ್ನು ಪಡ್ಕೊಳ್ಳಿ ಎನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ಇಲ್ಲಿ ಯಾವುದೇ ಬೇರೆ ಬೇರೆ ಸೆಂಟ್ರು, ನಮ್ಮ ವಿದ್ಯಾರ್ಥಿಗಳೆಲ್ಲ ಹೇಳುವಂಥ ಯಾವುದೇ ಮಾನದಂಡ ಇಲ್ಲ. ನೀವೆಲ್ಲರೂ ಕೂಡ ನಮ್ಮ ಬಂಧುಗಳೇ ಆಗಿರ್ತೀರಿ. ಹಾಗಾಗಿ ನಿಮಗೆ ಏನು ಗೊಂದಲ ಇದೆಯೋ ಅದನ್ನು ನಮ್ಮಲ್ಲಿ ಪರಿಹರಿಸ್ಕೊಳ್ಬೋದು. ನಿಮ್ಮ ಮೆಡಿಟೇಷನ್ ಜರ್ನಿಗೆ ನಮ್ಮಿಂದ ಏನು ಸಾಧ್ಯನೋ ಅದಕ್ಕೆ ನಿಮಗೆ ನಾವು ಸಹಾಯ ಮಾಡ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಗೊಂದಲಗಳನ್ನು ನಿವಾರಿಸಿಕೊಳ್ಳಿ. ನಮ್ಮಲ್ಲಿ ರಿಗ್ರೆಷನ್ ಥೆರಪಿ ಮತ್ತು ಪ್ರತಿರೂಪ ಪಯಣದ ಆಡಿಯೋ ಕೂಡ ಲಭ್ಯ ಇರೋದರಿಂದ ನಮ್ಮ ಗ್ರೂಪಲ್ಲಿ ರಿಜಿಸ್ಟರ್ ಆದವ್ರಿಗೆ ನಾವು ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಜೊತೆಗೆ ನಮ್ಮ ಗ್ರೂಪಿನ ನಿಯಮದ ಪ್ರಕಾರ ನೀವು ನಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೀವು ಕರೆ ಮಾಡ್ಬೋದು. ಕರೆ ಮಾಡಿದ ನಂತರ ನೀವು ವಾಟ್ಸಪ್ಪಲ್ಲಿ ನಿಮ್ಮ ಡೀಟೇಲ್ಸ್ ಕಳಿಸೋದನ್ನು ಮರಿಬೇಡಿ. ಹಾಗೆ ವೈಯಕ್ತಿಕವಾಗಿ ನಾವು ನಿಮಗೆ ಲಿಂಕನ್ನು ಕೊಡೋದು ಕಷ್ಟ ಆಗುತ್ತೆ. ಗೂಗಲ್ ಮೀಟಲ್ಲಿ ನಡೆಯುತ್ತೆ. ಸುಮಾರು 1 ರಿಂದ 1.5 ಗಂಟೆ ಈ ಒಂದು ವೆಬಿನಾರ್ ಇರುತ್ತೆ. ಹಾಗಾಗಿ ಈ ಉಚಿತವಾದಂಥ ವೆಬಿನಾರ್ನಲ್ಲಿ ಭಾಗವಹಿಸಿ ನಿಮ್ಮ ಮೆಡಿಟೇಷನ್ ಜರ್ನಿ ಚೆನ್ನಾಗಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ. ಇಲ್ಲಿ ತನಕ ವಿಡಿಯೋವನ್ನು ವೀಕ್ಷಣೆ ಮಾಡಿ ನಿಮಗೆಲ್ಲರಿಗೂ ಸಹಿತ